ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇಲ್ಲಿ ಏನು ರಾಂಗ್ ಮೇಕಪ್ ಆಗಿ ರೈಟ್ ಮೇಕಪ್ ನನ್ನ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಒಬ್ಬೊಬ್ಬರಿಗೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆಲ್ಲ. ಇಲ್ಲಿ ನಾನು ನೀಟಾಗಿ ಫೇಸ್ನ ವಾಶ್ ಮಾಡಿ ನೀಟಾಗಿ ಫೇಸ್ ಒರೆಸ್ಕೊಂಡು ಯಾವುದೇ ರೀತಿ ನೀರು ಇಲ್ಲದೆ ಇರೋ ಥರ ನೆಕ್ಸ್ಟ್ ನಾನಿಲ್ಲಿ ಫಸ್ಟಿಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಸನ್ಸ್ಕ್ರೀನ್, ಮಾರ್ನಿಂಗ್ ಆದರೆ ಸನ್ಸ್ಕ್ರೀನು, ನೈಟ್ ಆದರೆ ಅವಶ್ಯಕತೆ ಇಲ್ಲ. ಇಲ್ಲಿ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಹಾಗೆ ಪ್ರೈಮರ್ನ ಮಿಸ್ ಮಾಡಿಬಿಟ್ಟಿದ್ದೀನಿ, ಸಾರಿ ಫಾರ್ ದಟ್. ನೀವು ಪ್ರೈಮರ್ ಅಪ್ಲೈ ಮಾಡ್ಕೊಳ್ಳಿ. ಪ್ರೈಮರ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾನು ಆಫ್ ಫೇಸಲ್ಲಿ ಅಂದರೆ ಕರೆಕ್ಟ್ ಮೇಕಪ್, ಆಫ್ ಫೇಸಲ್ಲಿ ಅಂದರೆ ತಪ್ಪು ಮೇಕಪ್ನ ತೋರಿಸ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ರಾಂಗು, ಲೆಫ್ಟ್ ಸೈಡಲ್ಲಿ ರೈಟ್ನ ತೋರಿಸ್ತಾ ಇದ್ದೀನಿ. ನಾನೀಗ ಫಸ್ಟಲ್ಲಿ ರಾಂಗ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಏನು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಳೋದು. ಇದು ಒಳ್ಳೆ ಪ್ಯಾಚಿ ಥರ ಕಾಣಿಸುತ್ತೆ, ಹಾಗೆ ನಮ್ಮ ಕಲರ್ ಶೇಡ್ಗೆ ಮಿಸ್ ಮ್ಯಾಚ್ ಆಗೋ ಥರ ಕಾಣಿಸುತ್ತೆ. ಇದು ಫೇಸ್ಗೆ ನೆಕ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಕರೆಕ್ಟ್ ವೇ ಅಂದರೆ ಕೈಯಲ್ಲಿ ಸ್ವಲ್ಪ ಫೌಂಡೇಶನ್ನ ತೊಗೊಂಡು ಜಸ್ಟ್ ಫಿಂಗರಲ್ಲಿ ಟ್ಯಾಪ್ ಮಾಡ್ಕೊಂಡು ಇಡೀ ಫೇಸ್ಗೆ ಸ್ವಲ್ಪನೇ ಟ್ಯಾಪ್ ಮಾಡ್ಕೊಳ್ಳೋದು, ಫೇಸ್ಗೆ ಮತ್ತು ನೆಕ್ಗೆ. ಅದನ್ನು ಏನು ವೆಟ್ಟಾಗಿರೋ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ಈವನ್ ಆಗಿ. ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಮಾಡ್ಕೊತ. ಇದಾದಮೇಲೆ ಕಾಂಪ್ಯಾಕ್ಟ್ ಅಪ್ಲೈ ಅಂದರೆ ಫುಲ್ ಫೇಸ್ಗೆ ಕಾಂಪ್ಯಾಕ್ಟ್ನ ಬಲ್ಕಲ್ಲಿ ಹಚ್ಕೊಂಡ್ಬಿಟ್ಟು ಬಿಟ್ಬಿಡೋದು. ಇಲ್ಲ ಅಂದರೆ ಸ್ವಲ್ಪ ಮಾತ್ರ ಅಂಡರ್ ಐಸಲ್ಲಿ, ಆಮೇಲೆ ಇದು ಗದದ ಹತ್ರ ಅಲ್ಲೆಲ್ಲ ಹಚ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ಅದನ್ನು ಬ್ರಷಲ್ಲಿ ರಿಮೂವ್ ಮಾಡೋದೆ ಎಕ್ಸಸ್ ಆಗಿರೋದು. ಇದು ರೈಟ್ ವೇ ಅಪ್ಲೈ ಮಾಡ್ಕೊಳ್ಳೋದು. ಈ ಥರ ನಾವು ರೈಟು ರಾಂಗ್ನ ಡಿಫ್ರೆನ್ಸ್ ತಿಳ್ಕೊಂಡ್ರೆ ನಿಮಗೆ ಮೇಕಪ್ಪಲ್ಲಿ ಒಂದು ಫಿನಿಶಿಂಗ್ ಅಂತ ಹೇಳ್ತೀವಲ್ವ, ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಕನ್ಸಿಲರ್ನ ಬಲ್ಕಲ್ಲಿ ಅಪ್ಲೈ ಮಾಡೋದು ತಪ್ಪು, ನಿಜ ಚೆನ್ನಾಗಿ ಕಾಣಿಸಲ್ಲ, ತುಂಬ ಓವರಾಗಿ ಕಾಣಿಸುತ್ತೆ. ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ಆ ಥರ. ಈ ಸುಮ್ಮನೆ ಡಾಟಲ್ಲಿ ಕಣ್ಣಿನ ತುದಿಯಲ್ಲಿ, ಹಾಗೆ ಕಣ್ಣಿನ ಎಂಡಲ್ಲಿ, ಮೂಗಿನ ಕಾರ್ನರಲ್ಲಿ, ತುಟಿ ಕಾರ್ನರ್ ಪಿಗ್ಮೆಂಟೇಷನ್ ಆಗಿದೆ, ಡಾಟಲ್ಲಿ ಅಪ್ಲೈ ಮಾಡಿ ಕೈಯಲ್ಲೇ ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋದು. ಇದು ಕರೆಕ್ಟ್ ವೇ. ಈ ಥರ ಅಪ್ಲೈ ಮಾಡ್ಕೊಬೇಕು. ಈ ಬ್ಲೆಂಡ್ ಮಾಡುವಾಗಲೂ ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಸುಮ್ಮನೆ ಅರಿಬರಿಯಲ್ಲಿ ಹೆಂಗೆಂಗೋ ಬ್ಲೆಂಡ್ ಮಾಡ್ಕೊಬಾರ್ದು. ನೀಟಾಗಿ ಕಾಮಾಗಿ ಮೇಕಪ್ ಫಿನಿಶಿಂಗ್ ಬರಬೇಕಲ್ಲ, ಹಾಗಾಗಿ ನೀವು ನೋಡ್ತಾ ಇರ್ಬೋದು ಹೇಗೆ ರಾಂಗ್ ವೇ ಮಾಡ್ಕೊಂಡಿರೋ ಸೈಡು ಒಂಥರ ಏನು ನೀಟಾಗಿ ಬ್ಲೆಂಡ್ ಆಗಿರಲ್ಲ, ಒಂಥರ ವೈಟಾಗಿ ಪ್ಯಾಚಿಯಾಗಿ ಕಾಣಿಸ್ತಾ ಇರುತ್ತೆ. ಇದಾದಮೇಲೆ ಪೌಡರ್ ಅಪ್ಲೈ ಮಾಡೋದು ಅಷ್ಟೇ. ತುಂಬ ಓವರಾಗೆಲ್ಲ ಅಪ್ಲೈ ಮಾಡಬಾರ್ದು. ಸುಮ್ಮನೆ ಎಕ್ಸಸ್ ಅಂದರೆ ಅಪ್ಲೈ ಮಾಡ್ಕೊಂಡು ಎಕ್ಸಸ್ ಆಗಿರೋದ್ರನ್ನ ಬ್ರಷಲ್ಲಿ ರಿಮೂವ್ ಮಾಡ್ಕೊಬೇಕು. ಆಗಲೇ ಆ ಒಂದು ಫಿನಿಶಿಂಗ್ ಬರೋದು. ನೀವು ನೋಡ್ತಾ ಇರ್ಬೋದು ರೈಟ್ ಸೈಡು ರಾಂಗ್ ಸೈಡಲ್ಲಿ ಹೇಗೆ ಐ ಲುಕ್ ಬಂದಿದೆ ಅಂತ. ಈ ಥರ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಲೂಸ್ ಪೌಡರ್ನ ತೊಗೊತಾ ಇದ್ದೀನಿ. ಯಾವುದೇ ರೀತಿ ಕಾಂಪ್ಯಾಕ್ಟ್ನ ತೊಗೊಂಡಿಲ್ಲ. ಈ ಥರ ಬರೀ ನಿಮಗೆ ಯಾವ ಪ್ಲೇಸಲ್ಲಿ ಪೌಡರ್ ಬೇಕೋ ಆ ಪ್ಲೇಸಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಂಡು ರಿಮೂವ್ ಮಾಡಬೇಕು. ಈ ಥರ ಸುಮ್ಮನೆ ಒಟ್ರಾಶಿ ಎಲ್ಲ ಹಚ್ಕೊಬಾರ್ದು, ಅವಾಗ ಚೆನ್ನಾಗಿರಲ್ಲ, ಫಿನಿಶಿಂಗ್ ಕೂಡ ಇರಲ್ಲ. ಇದಾದಮೇಲೆ ನಾನಿವಾಗ ಇಲ್ಲಿ ನೆಕ್ಸ್ಟ್ ಬಂದು ನಾನಿಲ್ಲಿ ಎಲ್ಲ ಪೌಡರ್ನ ರಿಮೂವ್ ಎಕ್ಸಸ್ ಪೌಡರ್ನೆಲ್ಲ ರಿಮೂವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಡಿಫ್ರೆನ್ಸ್ ಆಲ್ರೆಡಿ ಗೊತ್ತಾಗ್ತಾ ಇರುತ್ತೆ, ಅಂದರೆ ಫಿನಿಶಿಂಗ್ ಇಲ್ಲದೆ ಇರೋದು ಅದೆಲ್ಲ. ಇವಾಗ ಐ ಮೇಕಪ್ ಮಾಡ್ಕೊಳ್ಳೋಣ. ಏನೂ ಇಲ್ಲ, ಜಸ್ಟ್ ನೀವು ಬ್ರಷು ಎಲ್ಲ ತೊಗೋಬೇಕು ಅಂತ ಏನೂ ಇಲ್ಲ, ಬಟ್ ನಾನು ಇವಾಗ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಯಾವಾಗಲೂ ಐ ಮೇಕಪ್ ಮಾಡ್ಕೊಳ್ಳುವಾಗ ಡಾರ್ಕರ್ ಶೇಡ್ನ ಎಡ್ಜಲ್ಲಿ, ಮಿಡಲಲ್ಲಿ ಸ್ವಲ್ಪ ಲೈಟರ್ ಶೇಡು, ಆಮೇಲೆ ಸಿಮ್ಮರ್ ಅಂತ ಅಂದರೆ ಶೈನಿಂಗ್ ಇರೋ ಐ ಶ್ಯಾಡೋ ಇರುತ್ತಲ್ಲ, ಸಿಮ್ಮರ್ ಅಂತ ಹೇಳ್ತಾರೆ. ಅದನ್ನು ನೀವು ಕಾರ್ನರಲ್ಲಿ ಅಥವಾ ಮಿಡಲ್ ಮತ್ತು ಕಾರ್ನರ್ ಮಿಕ್ಸ್ ಮಾಡಿ ಆ ಥರ ಅಪ್ಲೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಿಂಕ್ ಕಲರ್ನ ತೊಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಹೀಗೆ ಬ್ಲೆಂಡ್ ಮಾಡ್ತಾ ಹೋಗೋದಲ್ಲ, ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಬೇಕು. ಆ ಬ್ರಷಸ್ನ ಎಲ್ಲ ಒಂದು 3-4 ಥರ ಬ್ರಷಸ್ ಇರುತ್ತೆ. ನಾನಿಲ್ಲಿ ಒಂದು 3 ಥರ ಬ್ರಷ್ನ ಇಟ್ಕೊಂಡಿದ್ದೀನಿ ಐ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಹೀಗೆ ನೀಟಾಗಿ ಐನ ಕ್ಲೋಸ್ ಮಾಡ್ಕೊಬೇಕು. ಇಲ್ಲಾಂದರೆ ನಿಮಗೆ ಐಯಲ್ಲಿ ಅಂದರೆ ಹಿಂಗೆ ನಾವು ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡಿದಾಗ ಅದು ಒಂದು ಗ್ಯಾಪ್ಸ್ ಎಲ್ಲ ಬಂದುಬಿಡತ್ತೆ, ನೀಟಾಗಿ ಬ್ಲೆಂಡ್ ಆಗೋಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು ಹೇಗೆ ಅಂದರೆ ಸುಮ್ಮನೆ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಒಂದಾದ್ಮೇಲೆ ಒಂದು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ಪು ಕೂಡ ಚೆನ್ನಾಗಿ ಬರುತ್ತೆ, ಹಾಗೂ ಲುಕ್ಕು ಕೂಡ ಇರುತ್ತೆ. ಈ ಥರ ಸುಮ್ಮನೆ ಬ್ಲೆಂಡ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಒಂದಾದ್ಮೇಲೆ ಒಂದು ತೊಗೊಂಡು ನೀಟಾಗಿ ಕಾರ್ನರ್ ವಿ ಇರ್ಬೋದು, ಸರ್ಕ್ಯುಲರ್ ಮೋಷನಲ್ಲಿರ್ಬೋದು, ಆ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನೀವು ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು ಹೇಗೆ ಅಂತ. ಈ ಒಂದು ಐ ಮೇಕಪ್ ಫಿನಿಶಿಂಗ್ನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಐನೇ ಅಲ್ವಾ ತುಂಬ ಒಂದು ಫೇಸಲ್ಲಿ ಐ ಮತ್ತು ಲಿಪ್ಸು ತುಂಬ ಏನು ಹೇಳ್ತೀವಿ ಅಟ್ರಾಕ್ಟಿಂಗ್ ಫ್ಯಾಕ್ಟರ್. ಈ ಥರ ಫಸ್ಟಿಗೆ ವಿ ಶೇಪಲ್ಲಿ ಡಾರ್ಕನ್ನ ಹಾಕ್ಕೊಂಡು ಆಮೇಲೆ ಡಾರ್ಕಿಂದ ಸ್ವಲ್ಪ ಲೈಟ್ನ ಹಾಗೆ ಬ್ಲೆಂಡ್ ಮಾಡ್ಕೊತ ಬಂದು ಆಮೇಲೆ ಗೋಲ್ಡ್ ಸಿಮ್ಮರ್ನ ತೊಗೊಂಡು ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗೂ ಕೂಡ ನೀವು ಸುಮ್ಮನೆ
ಏನು ಕಾಜಲ್ ಕೆಳಗಡೆ ಈ ಸೇಮ್ ಒಂದು ಪಿಂಕ್ ಕಲರಿಂದ ಔಟ್ಲೈನಿಂಗ್ ಥರ ಕೊಟ್ಟರೆ ಅದು ಕೂಡ ಒಂದು ಲುಕ್ಕಾಗಿರುತ್ತೆ. ಹಾಗೆ ತುಂಬ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಐಲೈನರು ಮತ್ತು ಏನು ಕಾಜಲ್ಲು, ಮಸ್ಕರ ಇದು ಫುಲ್ ಫಿನಿಶಿಂಗ್ ಮಾಡಿದ್ರೇ ಮಾತ್ರ ಒಂದು ಏನು ನಿಮಗೆ ಐಸ್ಗೆ ಒಂದು ಲುಕ್ ಬರುತ್ತೆ, ಹಾಗೆ ಅಟ್ರಾಕ್ಷನ್ ಇರುತ್ತೆ ಐಸ್ದು. ಇದು ಒಂದು ಐ ಮೇಕಪ್ ಆಗಿತ್ತು ಕ್ಯೂಟಾಗಿ. ಹಾಗೆ ಐಬ್ರೋಸು ಕೂಡ ಅಷ್ಟೇ, ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಐಬ್ರೋಸ್ ಹೇಗೆ ಬರ್ಕೊಳ್ಳೋದು, ಹೇಗೆ ಅದನ್ನು ಹೈಲೈಟ್ ಮಾಡೋದು ಅಂತ ಎಲ್ಲ. ಇಲ್ಲಿ ನಾನು ಸುಮ್ಮನೆ ಸಿಂಪಲಾಗಿ ತೋರಿಸಿದ್ದೀನಿ ಅಷ್ಟೇ, ಹೈಲೈಟ್ ಮಾಡೆಲ್ಲ ತೋರಿಸಿಲ್ಲ ಐಬ್ರೋಸ್ಗೆ. ಜಸ್ಟ್ ಹೇಗೆ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಹೇಗೆ ಫಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಹಾಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಅಷ್ಟೇ, ಐ ಕಲರಿಂಗ್ ಮಾಡಿದ್ಮೇಲೆ ಅದೆಲ್ಲ ಚೆನ್ನಾಗಿರಲ್ಲ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಜಸ್ಟ್ ಪಾಯಿಂಟ್ ಮಾಡಿ ನೀವು ರಬ್ ಮಾಡಿಕೊಂಡ್ರು ಕೂಡ ಐಸ್ ಲುಕ್ಕಾಗಿ ಕಾಣುತ್ತೆ ಐಬ್ರೋಸು. ಇದು ಐಬ್ರೋಸ್ ಆಗಿತ್ತು. ನೆಕ್ಸ್ಟ್ ಐಲೈನರು, ಕಾಜಲ್ಲು ಮತ್ತು ಮಸ್ಕರ ಅಪ್ಲೈ ಮಾಡೋದು ಇದೆಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ ಒಂದು ಏನು ಟಿಪ್ಸ್ ಮತ್ತು ಟ್ರಿಕ್ಸಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ. ನಾನಿಲ್ಲಿ ರೆಗ್ಯುಲರಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ, ಅಂದರೆ ನನಗೆ ಅಪ್ಲೈ ಮಾಡ್ಕೊಳ್ಳೋಕೆ ಗೊತ್ತಲ್ಲ, ಹಾಗಾಗಿ ಅದೇ ಥರ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿಯ ಮೇಕಪ್ ಕೋರ್ಸ್ ಆ ಥರ ಏನೂ ಮಾಡಿಲ್ಲ. ನನಗೆ ಜಸ್ಟ್ ಗೊತ್ತಿರೋದು ಅಥವಾ ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿ ನಾನೇನು ಮಾಡ್ಕೋತೀನಲ್ಲ ಅದನ್ನು ನಿಮ್ಮ ಜೊತೆ ಒಂದು ಸ್ವಲ್ಪ ಶೇರ್ ಮಾಡೋಣ ಅಂತ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಅದು ಬಿಟ್ಟು ಏನೋ ನನಗೆ ಭಾರಿ ಗೊತ್ತಿದೆ ಅನ್ನೋ ಥರ ಏನೂ ಇಲ್ಲ. ಜಸ್ಟ್ ನನ್ನಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತಾ ಅಥವಾ ನನಗೇನಾದ್ರು ಗೊತ್ತಿರೋದ್ರಿಂದ ಬೇರೆಯವ್ರಿಗೆ ಏನಾದ್ರು ಒಂದು ಸ್ವಲ್ಪ ಉಪಯೋಗ ಆಗೋದಿದ್ರೆ ಯಾಕೆ ಮಾಡಬಾರ್ದು ಅನ್ನೋ ಕಾರಣದಿಂದ ಅಷ್ಟೇ ವೀಡಿಯೋಸ್ನ ಮಾಡ್ತಾ ಇರೋದು. ಎಲ್ಲರಿಗೂ ಹೆಲ್ಪ್ಫುಲ್ ಆಗಬೇಕಲ್ವ ಅನ್ನೋ ಕಾರಣಕ್ಕೆ. ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡ್ತಾ ಇರೋದ್ರಿಂದ. ವೀಡಿಯೋಗೆ ಸಪೋರ್ಟ್ ಮಾಡ್ತಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೂ ಕೂಡ ಒಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ಒಂದು ಏನು ಹೇಳ್ತಾರೆ ಪಾಸಿಟಿವ್ನೆಸ್ ಬರುತ್ತೆ. ಈಗ ನೋಡ್ತಾ ಇರ್ಬೋದು ಐಸ್ ಎಷ್ಟು ಲುಕ್ಕಾಗಿ, ಹಾಗೆ ಡಿಫ್ರೆನ್ಸು ಕಾಣ್ತಾ ಇರ್ಬೋದು. ಒಂದು ಎಷ್ಟು ರಾಯಲಾಗಿ ಕಾಣ್ತಿದೆ, ಇನ್ನೊಂದು ಅಷ್ಟೇನೂ ಚೆನ್ನಾಗಿ ಕಾಣಿಸ್ತಿಲ್ಲ. ಹಾಗೆ ಇದು ಒಂದು ಡಿಫ್ರೆನ್ಸ್ ಐದು ಕೂಡ. ನೆಕ್ಸ್ಟ್ ಬಂದು ನಾನಿಲ್ಲಿ ಮಸ್ಕರಾನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಮಸ್ಕರ ಅಪ್ಲೈ ಮಾಡ್ಕೊಬೇಕಾದ್ರೂ ಅಷ್ಟೇ ಎಂಡಿಂದ ತುದಿ ತನಕನೂ ಕೂಡ ಅಪ್ಲೈ ಮಾಡ್ಕೊಬೇಕು, ಬರೀ ಮೇಲೆ ಮಾತ್ರ ಅಪ್ಲೈ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗೆ ಕೆಳಗೂ ಕೂಡ ಅಪ್ಲೈ ಮಾಡ್ಕೊಬೇಕು, ಆಗಲೇ ಕೂಡ ಒಂದು ಲುಕ್ ಬರೋದು. ನಾನು ಇಲ್ಲಿ ಯಾವುದು ಫಾಲ್ಸ್ ಐ ಲ್ಯಾಶಸ್ನೆಲ್ಲ ಅಪ್ಲೈ ಮಾಡ್ಕೊಂಡಿಲ್ಲ, ನನ್ನದೇ ಐ ಲ್ಯಾಶಸ್ಗೆ ಆ ಮಸ್ಕರಾನ ಅಪ್ಲೈ ಮಾಡ್ಕೊಂಡು 2-3 ಕೋಟ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಆಯಿತು. ನಿಮಗೇನು ಆರ್ಟಿಫಿಷಿಯಲ್ ಐ ಲ್ಯಾಶಸ್ ಬೇಕು ಅಂತ ಏನಿಲ್ಲ. ಈಗ ಇಲ್ಲಿ ಕೌಂಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕೌಂಟರ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಒಂದು ಟ್ರಿಕ್ಕು. ಸುಮ್ಮನೆ ಅದನ್ನು ಹೆಂಗೆಂಗೋ ಹಚ್ಕೊಳ್ಳೋದಲ್ಲ, ಅದನ್ನು ಬ್ಲೆಂಡ್ ಮಾಡೋದು ಅದೆಲ್ಲ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದು ಫೇಸಿನ ಒಂದು ಟೆಕ್ಸ್ಚರ್ನ ತೋರಿಸುತ್ತೆ. ನೀವು ಯಾವ ಥರ ಅಪ್ಲೈ ಮಾಡ್ಕೋತೀರೋ ಆ ಥರ ಟೆಕ್ಸ್ಚರ್ನ ತೋರಿಸುತ್ತೆ. ಹಾಗೆ ಕ್ರೀಮ್ ಬ್ಲಷ್ನ ತೊಗೊಂಡಿದ್ದೀನಿ. ನೀವು ಕ್ರೀಮ್ ಹಚ್ಚಾದ್ಮೇಲೆ ಅದ್ರ ಮೇಲೆ ಪೌಡರ್ ಕೂಡ ಅಪ್ಲೈ ಮಾಡ್ಕೊಬೋದು. ಹಾಗೆ ಐಲೈಟರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀಟಾಗೆಲ್ಲ ಅದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ರೈಟ್ ಸೈಡು ರಾಂಗ್ ಸೈಡಲ್ಲಿ ಡಿಫ್ರೆನ್ಸಸ್ನ. ಒಂಥರ ಆಲ್ರೆಡಿ ಕಾಂಪ್ಯಾಕ್ಟೇ ಓವರ್ ಆಗಿರೋದ್ರಿಂದ ಏನು ಪೌಡರ್ ಮತ್ತು ಫೌಂಡೇಶನ್ ಎಲ್ಲ ಓವರ್ ಆಗಿರೋದ್ರಿಂದ ಅಷ್ಟೇನೂ ಲುಕ್ಕಾಗಿರಲ್ಲ, ಮತ್ತು ಪ್ಯಾಚಿ ಥರ ಎಲ್ಲ ಕಾಣಿಸುತ್ತೆ. ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡಿರೋದು ಒಂಥರ ರಾಯಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದು ನೀಟಾಗಿ ಬ್ಲೆಂಡ್ ಮಾಡೋದು ಅಷ್ಟೇ, ಯಾವ ಶೇಪಲ್ಲಿ ಹೆಂಗೆ ಬ್ಲೆಂಡ್ ಮಾಡಬೇಕು, ಯಾವ ಥರ ಬ್ಲೆಂಡ್ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಸ್ನ ಹೇಗೆ ನಾವು ಶಾರ್ಪನ್ ಮಾಡ್ತೀವಿ ಅದು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಐಲೈಟರ್ನ ನಾವಿಲ್ಲಿ ಚೀಕ್ ಬೋನ್ ಹತ್ರ, ಹಾಗೆ ಉಬ್ಬಿನ ಕೆಳಗೆ, ಉಬ್ಬಿನ ಮೇಲೆ, ನೋಸ್ ಕೆಳಗಡೆ, ಹಾಗೆ ಕಣ್ಣ ಹತ್ರ
ಅಂದರೆ ಎರಡು ಕಣ್ಣಿನ ಮಿಡಲಲ್ಲಿ ಒಂದು ಬೋನ್ ಬರುತ್ತಲ್ಲ ನೋಸ್ದು ಅಲ್ಲಿ ಇದಿಷ್ಟೂ ಹೈಲೈಟ್ ಮಾಡಬೇಕು. ಹೈಲೈಟರ್ನ ಅಪ್ಲೈ ಮಾಡ್ಕೊಂಡು ಆಗ ಒಂದು ಫೇಸು ಏನು ಲುಕ್ಕಾಗಿ ಎಲ್ಲ ಕಾಣಿಸುತ್ತೆ. ಯಾವುದೇ ಮೇಕಪ್ ಪ್ರಾಡಕ್ಟ್ಗಳನ್ನ ಬರೀ ಹಚ್ಕೊಳ್ಳೋದ್ರಿಂದ ಮಾತ್ರ ಒಂದು ಏನು ಕ್ಲಿಯರಾಗಿ ಆ ಥರ ಇಲ್ಲ, ಬ್ಲೆಂಡು ಕೂಡ ಮಾಡಬೇಕು ನೀಟಾಗಿ. ಅದನ್ನು ಹೇಗೆ ಫೌಂಡೇಶನ್ ಇರ್ಬೋದು, ಅಂದರೆ ವೆಟ್ಟಾಗಿರೋ ಕಾಂಪ್ಯಾಕ್ಟಿಂದ ಪೌಡರ್ನ ಬ್ರಷ್ ಅಥವಾ ಬಫಿಂದ ಆ ಥರ ಒಂದು ಏನು ನಾವು ಮಾಡ್ಕೊಳ್ಳೋ ಒಂದು ಮೇಕಪ್ ಕೂಡ ಕ್ಲಾರಿಟಿ ಇರಬೇಕು, ಅಥವಾ ಒಂದು ಏನು ಹೇಳ್ತೀವಿ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಇರಬೇಕು. ಇವಾಗ ನಾನಿಲ್ಲಿ ಲಿಪ್ಸ್ಟಿಕ್ನ ಹಚ್ಕೋತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ನಾನು ಫಸ್ಟಿಗೆ ಏನು ಪೆನ್ಸಿಲಲ್ಲಿ ಫಸ್ಟ್ ಬರ್ಕೋತಾ ಇದ್ದೀನಿ, ಆಮೇಲೆ ಲೈಟ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ರಾಂಗ್ ಸೈಡಲ್ಲಿ ಡೈರೆಕ್ಟಾಗಿ ಏನು ಡಾರ್ಕ್ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಪೆನ್ಸಿಲಿಂದ ಬರ್ಕೊಂಡಿಲ್ಲ ಔಟ್ಲೈನ್ನ. ನೀವು ಔಟ್ಲೈನ್ ಮಾಡ್ಕೊಂಡ್ರೇ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಲಿಪ್ಸ್ ಅಂತ ಹೇಳ್ಬೋದು. ಔಟ್ಲೈನ್ ಆದಷ್ಟು ಮಾಡ್ಕೊಳ್ಳಿ. ನೀವು ನಾನು ಹೇಳೋದೇನಂದರೆ ಆಲ್ಮೋಸ್ಟ್ ಅಂದರೆ ಲಿಪ್ಸ್ಟಿಕ್ ತೊಗೊತಿರಲ್ಲ ಅದು ಕಾಂಟ್ರಾಸ್ಟ್ ತೊಗೊಳ್ಳಿ, ಅಲ್ಲ ಏನು ಲಿಪ್ ಲೈನರ್, ಅವಾಗಿನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಿಪ್ಸು, ಮತ್ತು ಲಿಪ್ಸ್ಟಿಕ್ಕು ಕೂಡ ತುಂಬ ಏನು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದಾದಮೇಲೆ ಒಂದು ಸಲ ಸೆಟ್ಟಿಂಗ್ ಸ್ಪ್ರೇ ಫುಲ್ ಫೇಸ್ಗೆ ಹಾಕ್ಕೊಂಡ್ರೆ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಂಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟರೆ ಮೇಕಪ್ ಫಿನಿಶ್ ಆಗುತ್ತೆ. ಒಂದು ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ರೆ ಆಯಿತು. ನೋಡ್ತಾ ಇರ್ಬೋದು ರೈಟ್ ಮತ್ತು ರಾಂಗ್ ಸೈಡಲ್ಲಿ ಮೇಕಪ್ ಆಗಿತ್ತು. ಈ ಒಂದು ಮೇಕಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.